ಆದ್ರೆ ಇವರು ಫೋನ್ ಪೇ ಮಾಡಿಸ್ಕೊಂಡಿದ್ದಾರೆ. ಲಾಂಡ್ರಿಂಗ್ ಹೆಸರಿನಲ್ಲಿ ಕೋಟಿ ಕೋಟಿ ಮಹಾಲೂಟಿ ಆಗಿದೆ. ಅಲ್ಲಿ ಕೇವಲ ಬಟ್ಟೆ ಒಗೆಯೋದಕ್ಕೇನೆ 3 ಕೋಟಿ ಬಿಲ್ ಮಾಡಿದ್ದಾರೆ. ಎಂತ ಕಳ್ಳಾಟ ಇದು! ಇದು ಆಸ್ಪತ್ರೆನ ಬಿಳಿ ಬಟ್ಟೆ ಮಾಡುವಂತಹ ವಾಷಿಂಗ್ ಮಷೀನ್ ಒಂದು ಗೊತ್ತಾಗ್ತಾ ಇಲ್ಲ. ಮಹಿಳೆಯರಿಗೂ ಕೂಡ ಅಪಮಾನ ಮಾಡಿದ್ರಂತೆ ಡೈರೆಕ್ಟರ್ ಶಿವಲಿಂಗಯ್ಯ ಅವರು. ವಿಧವಾ ಸಿಬ್ಬಂದಿಗೆ ದೀರ್ಘ ಸುಮಂಗಲಿ ಆಗುವಂತ ಹೇಳಿದ್ರಂತೆ ಈ ಡೈರೆಕ್ಟರ್. ಮಹಿಳಾ ಸಿಬ್ಬಂದಿಯನ್ನ ಅನಗತ್ಯವಾಗಿ ನಿರ್ದೇಶಕ ಕಾಡ್ತಾ ಇದ್ದಾರೆ ಅನ್ನೋ ಆರೋಪ. ಸ್ವಾಯತ್ತ ಸಂಸ್ಥೆಯಲ್ಲಿ ಇದಂತಹ ಸ್ವಾರ್ಥ ಸಾರಥಿ ಶಿವಲಿಂಗಯ್ಯನ ಅಸಭ್ಯ ಮುಖವನ್ನು ಕೂಡ ಆಶಾ ಪರ್ವಿನ್ ಎಂಬವರು ಬಯಲು ಮಾಡಿದ್ದಾರೆ. ಲಾಂಡ್ರಿಂಗ್ ಹೆಸರಿನಲ್ಲಿ ಕೋಟಿ ಕೋಟಿ ಮಹಾಲೂಟಿ. ಆದ್ರೆ ನಮ್ಮ ಧಾರ್ಮಿಕ ಸಂಸ್ಕೃತಿ ಎಂಥದ್ರಿ! ಎಂಥ ಒಂದು ಉತ್ತಮವಾಗಿರುವಂಥದ್ದು, ಪ್ರತಿಯೊಬ್ಬರು ಕೂಡ ಗೌರವಿಸುವಂತಹ ಸಂಸ್ಕೃತಿ. ಆದ್ರೆ ಒಬ್ಬ ಮಹಿಳೆಗೆ ಅಪಮಾನ ಮಾಡ್ತಾರೆ, ಅದೂ ಕೂಡ ಆ ಮಹಿಳೆ ವಿಧವೆ. ಆಕೆಗೆ ದೀರ್ಘ ಸುಮಂಗಲಿ ಆಗುವಂತ ಹೇಳ್ತಾರಂತಂದ್ರೆ ನಾಚಿಕೆ ಆಗಬೇಕು. ಇವರು ಜನರನ್ನ, ತಮ್ಮ ಸಿಬ್ಬಂದಿಗಳನ್ನ ಈ ರೀತಿ ನಡೆಸ್ಕೊಳ್ತಾರೆ ಅಂತಂದ್ರೆ ಜನರಿಗೆ ಕಬಡೆ ಕಾಸಿನ ಕಿಮ್ಮತ್ ಕೊಡಲ್ಲ. ಇವರು ಪ್ರಾಣಿಗಳ ರೀತಿಯಲ್ಲಿ ಕಾಣ್ತಾರೆ. ಅಲ್ಲಿರೋ ಸಿಬ್ಬಂದಿಗಳನ್ನೇ ಇಷ್ಟೊಂದು ಕೇವಲವಾಗಿ, ಇಷ್ಟೊಂದು ತುಚ್ಛವಾಗಿ ಇವರು ಕಾಣ್ತಾರೆ ಅಂತಂದ್ರೆ ಇವರ ಮನಸ್ಥಿತಿ ಎಷ್ಟು ನೀಚತನದಿಂದ ಕೂಡಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇಲ್ಲಿ ಪರ್ವಿನ್ ಎಂಬವರು, ಆಶಾ ಪರ್ವಿನ್ ಎಂಬವರು ಇದಕ್ಕೆ ಸಂಬಂಧಪಟ್ಟಂತೆ ಆರೋಪ ಮಾಡಿದ್ದಾರೆ. ನನ್ನ ಗಂಡ ಸತ್ತಿದ್ದಾರೆ ಸ್ವಾಮಿ, ಆದ್ರೆ ದೀರ್ಘ ಸುಮಂಗಲಿ ಆಗುವಂತ ಹೇಳ್ತಾರೆ ಅಂತಂದ್ರೆ ಲಜ್ಜೆಗೆಟ್ಟವರಲ್ಲ ಇವರು? ನಾಚಿಕೆ ಆಗುದಿಲ್ವೇ ಇವರಿಗೆ? ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ ಇವರು. ಕಳ್ರಿ ಇವರು ಫೋನ್ ಪೇ ಮಾಡಿಸ್ಕೊಳ್ತಾ ಇದ್ದಾರೆ ದುಡ್ಡನ್ನ. ಅಂದ್ರೆ ಎಷ್ಟರ ಮಟ್ಟಿಗೆ ವ್ಯವಸ್ಥೆ ಬಗ್ಗೆಗೆ ಇವರಿಗೆ ಭಯ ಭಕ್ತಿ ಯಾವುದೂ ಇಲ್ಲ ಅನ್ನುವಂಥದ್ದು ಇದರಿಂದ ಗೊತ್ತಾಗತ್ತೆ. ಯಾರು ಏನ್ರಿ ಮಾಡ್ಕೊಳ್ತಾರೆ?